ಸರ್ ನಮಸ್ತೆ, ನನ್ನ ಹೆಸರು ವನಜಾಕ್ಷಿ. ನಂದು ಬೇಸಿಕಲಿ ತುಮಕೂರು. ನಾನು ಇಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ನಮ್ಮದು ಮಾತೃಯಲ್ ಪ್ರಾಡಕ್ಟ್ಸ್ ಅಂತ 6 ವರ್ಷದಿಂದ ಈ ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ಸ್ನ ಮಾಡ್ತಾಯಿದ್ದೀವಿ. ನಮ್ಮದ್ರಲ್ಲಿ ಮಿಲೆಟ್ಸು, ಸಾಂಬಾರು ಪ್ರಾಡಕ್ಟ್ಸು, ಪಿಕಲ್ಸು, ಪಾಪಡ್ಸು, ಈ ಥರದ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದೆ. ಎಲ್ಲ ಸಿರಿಧಾನ್ಯದಿಂದ ಮಾಡಿರೋವಂಥ ಪ್ರಾಡಕ್ಟ್ಸ್ಗಳು ಹೆಚ್ಚಿನದಾಗಿ ಇದೆ. ಇವತ್ತಿನ ಕಾಲಮಾನದಲ್ಲಿ ಆರೋಗ್ಯ ಎಷ್ಟು ಕ್ಷೀಣವಾಗ್ತಾ ಇದೆ ಅಂದರೆ ಅವರ ಲೈಫ್ ಸ್ಟೈಲು ಅಥವಾ ಬಿಜಿ ಶೆಡ್ಯೂಲ್ಸು ಮತ್ತು ತಿನ್ನೋಂಥ ಆಹಾರದಲ್ಲಿ ಕಲುಷಿತ ಆಗಿರೋವಂಥದ್ದು, ಮತ್ತು ಪೂರ್ವಜರು ಬೆಳೆಸ್ತಿದ್ದಂತಹ ಆರೋಗ್ಯನ ಇವತ್ತು ಮರೆತು ನಾವು ಏನೋ ಅನ್ಯ ರಾಜ್ಯದ, ಅನ್ಯ ದೇಶದ ಆಹಾರ ಪದ್ಧತಿನ ಅಥವಾ ಲೈಫ್ ಸ್ಟೈಲ್ನ ನಾವು ನಮ್ಮ ಜೀವನದಲ್ಲಿ ಸೇರ್ಪಡೆ ಮಾಡಿಕೊಂಡು ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಹಾಗಾಗಿ ನಾವೊಂದು ಚಿಕ್ಕ ಪ್ರಯತ್ನದಲ್ಲಿದ್ದೀವಿ. ಏನು ಒಂದು ಸಾಮಾಜಿಕವಾಗಿ ಆರೋಗ್ಯನ ನಾವು ಜನರಿಗೆ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಿಲೆಟ್ಸ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಿರಿಧಾನ್ಯಗಳು ಅಂದರೆ ಕಿರುಧಾನ್ಯಗಳು. ಇದರಲ್ಲಿರೋಂತಹ ಹೆಚ್ಚಿನ ಪೌಷ್ಟಿಕಾಂಶಗಳು ಅಂದರೆ ನಮ್ಮ ಪೂರ್ವಜರು ಅಂಥ ಕಷ್ಟದ ಕೆಲಸ ಮಾಡೋರು, ತುಂಬ ಹಾಸ್ಪಿಟಲ್ಸು, ಆಪ್ರೇಷನ್ಸು ಇರಲಿಲ್ಲ ಆ ಕಾಲದಲ್ಲಿ. ಆದರೂ ಅವರಷ್ಟು ಆರೋಗ್ಯವಾಗಿ 100 ವರ್ಷ ಬದುಕ್ತಿದ್ರು. ನಾವಿವತ್ತು ಎಲ್ಲ ಸಲಕರಣೆ ಸೌಲಭ್ಯಗಳು ಇದ್ರೂ ನಾವು ಅನಾರೋಗ್ಯ, ಬೆಳಗ್ಗೆ ಎದ್ದರೆ ಹಾಸ್ಪಿಟಲ್ಲು, ಅನಾರೋಗ್ಯ ಅಂದರೆ ಅದಕ್ಕೆ ನಾವು ಬಳಸೋವಂಥ ಆಹಾರ ಪದ್ಧತಿ ಸರಿ ಇಲ್ಲ ಅಂತ ಅಂದ್ಕೊಂಡು ನಾವೊಂದು ಪ್ರಯತ್ನದಲ್ಲಿದ್ದೀವಿ. ನಾವು ಈ ಕಿರುಧಾನ್ಯಗಳನ್ನ ಒಂದು ಆಹಾರ ರೂಪದಲ್ಲಿ ತಂದಿದ್ದೀವಿ. ಅದನ್ನು ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಆಗಿರ್ಬೋದು, ಮಕ್ಕಳಿಗೆ ಬೇಬಿ ಫುಡ್ಡು, ಮತ್ತು ಇದರಲ್ಲೇ ಪಾಪಡ್ಸು, ಇದರಲ್ಲೇ ಬೇಕಾಗಿರೋಂಥ ವೆರೈಟಿ ಸ್ನ್ಯಾಕ್ಸು, ಇದನ್ನೆಲ್ಲ ನಾವು ಮಾಡಿದ್ದೀವಿ. ಇದ್ರ ಏನು ಅಂದರೆ ನಾವು ಒಂದು ಮಿಲೆಟ್ಸ್ನ ಅಂದರೆ ಸಿರಿಧಾನ್ಯಗಳನ್ನ ಒಂದು ಆಹಾರದಲ್ಲಿ ಬಳಸಬೇಕು ಪ್ರತಿನಿತ್ಯ. ಇದರಲ್ಲಿರೋಂಥ ಪೋಷಕಾಂಶಗಳು ಎಲ್ರಿಗೂ ಸಿಗಬೇಕು. ನಾವು ತಿನ್ನೋಂಥ ಆಹಾರ ರೈಸು, ಇಡ್ಲಿ, ದೋಸೆ ಇದರಲ್ಲೆಲ್ಲ ಅಂಥ ಪೌಷ್ಟಿಕಾಂಶಗಳಿರಲ್ಲ. ಸೊ ಹಾಗಾಗಿ ನಾವು ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಿಂತ ಜಾಸ್ತಿ ಫೈಬರು, ಐರನ್ನು, ಈ ಥರದ್ದು ಬೇಕಾಗಿರೋಂಥ ನಮಗೆ ಪೋಷಕಾಂಶಗಳು ಮತ್ತು ಪ್ರೋಟೀನ್ಸ್ಗಳಿರೋದ್ರಿಂದ ಇದನ್ನು ನಾವು ಸಮಾಜಕ್ಕೆ ಒಂದು ಅವೇರ್ನೆಸ್ ಕೊಡಬೇಕು. ಮಿಲೆಟ್ಸ್ನ ಬಳಸೋದಕ್ಕೆ ಜನರ ಆರೋಗ್ಯ ಫಸ್ಟ್, ಆರೋಗ್ಯನೇ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ಹಾಗಾಗಿ ನಾವು ಆಹಾರನೇ ಔಷಧಿ, ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ಮಿಲೆಟ್ಸ್ನ ಒಂದು ರೆಡಿ ಪ್ರಾಡಕ್ಟ್ಸ್ ಆಗಿ ತಂದಿದ್ದೀವಿ ಸರ್. ಥ್ಯಾಂಕ್ ಯು ಮೇಡಮ್.